ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿಸಿದಂತಹ ವಾಣಿ ವಿಲಾಸ ಸಾಗರವನ್ನ ತನ್ನ ಶಕ್ತಿಯಿಂದ ರಕ್ಷಿಸಿ ಪೋಷಿಸುತ್ತಿರುವ ಸುತ್ತಮುತ್ತಲ ಅನೇಕ ಊರುಗಳಿಗೆ ಹೆಸರುವಾಸಿಯಾದಂತಹ ಮಾರಿಕಣಿವೆಯ ಮಾರಿಕಾಂಬಾ ದೇವಿಯನ್ನು ನಿಮಗೆ ತೋರಿಸ್ಬೇಕು ಅಂತೇಳಿ ನಾನು ಕರ್ಕೊಂಡು ಬರ್ತಾ ಇದ್ದೀನಿ. ನಿಮಗೀಗ ಹಿರಿಯೂರು ತಾಲೂಕಿನಲ್ಲಿರುವ ಮಾರಿಕಣಿವೆ ಅಂದರೆ ವಾಣಿ ವಿಲಾಸ ಸಾಗರ, ಅದನ್ನು ರಕ್ಷಿಸುತ್ತಿರುವಂತಹ ಮಾರಿಕಾಂಬೆನ ತೋರಿಸ್ಲಿಕ್ಕೆ, ಆ ದೇವಸ್ಥಾನದ ದರ್ಶನ ಮಾಡಿಸ್ಲಿಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಮಾರಿಕಾಂಬೆಯ ದರ್ಶನ ಆಗುವುದಕ್ಕೂ ಮುಂಚೆ ಯಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆದವರು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ, ಮತ್ತು ಶೇರ್ ಮಾಡಿ ಪ್ಲೀಸ್. ಎಷ್ಟೋ ಜನಕ್ಕೆ ದೇವಸ್ಥಾನಗಳ ಪರಿಚಯ ಇರಲ್ಲ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ದೇವಸ್ಥಾನದ ಒಳಗಡೆ ಹೋಗೋಣ. ಈ ಮಾರಿಕಾಂಬೆ ತುಂಬ ಶಕ್ತಿಶಾಲಿ ದೇವತೆ, ಶಕ್ತಿ ದೇವತೆ. ಈ ವಿಗ್ರಹ ಏನಿದೆ, ಇದು ಹಿಂದೆ ರಾಜರ ಕಾಲದಲ್ಲಿ ಅಂದರೆ ಮದಕರಿ ನಾಯಕನ ಕಾಲದಲ್ಲಿ ಸ್ಥಾಪಿತವಾದಂತಹ ದೇವಸ್ಥಾನ ಇದು. ಈ ವಿಗ್ರಹವನ್ನು ಇಟ್ಟು ಹಿಂದೆ ಪೂಜಿಸ್ತಾ ಇದ್ರು. ಈಗ ಈ ವಿಗ್ರಹನ ಹೊರಗಡೆ ಸ್ಥಾಪನೆ ಮಾಡಿಬಿಟ್ಟು ಒಳಗಡೆ ದೊಡ್ಡ ದೇವಸ್ಥಾನ ಕಟ್ಟಿ ಅಲ್ಲಿ ಹೊಸದಾದ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ಮದಕರಿ ನಾಯಕನ ಕಾಲದಲ್ಲಿ ಇಟ್ಟಂತಹ ವಿಗ್ರಹ ಇದು. ಸ್ನೇಹಿತರೆ, ಹಿಂದೆ ತುಂಬ ದೊಡ್ಡ ಬರಗಾಲ ಬಂದಿತ್ತು ಮದಕರಿ ನಾಯಕನ ಕಾಲದಲ್ಲಿ. ಆಗ ಈ ಕಣಿವೆ ಇರಲಿಲ್ಲ. ಆಗ ಅವರು ಯಾವ ದೇವತೆಗಳಿಗೋ ಪೂಜಿಸ್ಬಿಟ್ಟು ಅಲ್ಲಿ ಮಳೆ ಬೆಳೆ ತರಿಸ್ಲಿಕ್ಕೆ, ಜನರ ಒಂದು ಈ ಹಾಹಾಕಾರವನ್ನು ನೀಗಿಸ್ಲಿಕ್ಕೆ ಪ್ರಾರ್ಥಿಸಿದಾಗ ಎಲ್ಲ ದೇವರಿಗಿಂತನೂ ಈ ಮಾರಿಕಾಂಬೆಯನ್ನು ಬೇಡ್ಕೊಂಡಾಗ ಅಲ್ಲಿ ಸಮೃದ್ಧವಾದ ಮಳೆ ಬಂದು ಮಳೆ ಬೆಳೆ ಆಯ್ತಂತೆ. ಅಂದಿನಿಂದ ಆ ದೇವತೆ ಅಲ್ಲಿ ನೆಲೆಸ್ಬಿಟ್ಟು ಅಲ್ಲಿ ಯಾರೇ ಬೇಡಿ ಬಂದ ಭಕ್ತರನ್ನು ಪೊರೆಯೋಕ್ಕೆ ಶುರು ಮಾಡಿದ್ಲು. ಅಲ್ಲಿ ಎಷ್ಟು ಶಕ್ತಿಶಾಲಿ ದೇವತೆ ಅಂದರೆ, ಆ ಊರಿನ ಹಿರಿಯೂರಿನ ನೂರಾರು ಸುತ್ತಮುತ್ತಲಿನ ಊರುಗಳಿಗೆ ಈ ದೇವಿಯೇ ಶಕ್ತಿಶಾಲಿ. ಪ್ರತಿಯೊಬ್ಬರು ಮನೆಯಲ್ಲೂ ಈ ದೇವಿಯ ಪೂಜೆ ಹರಕೆ ನಡೀತಾನೆ ಇರುತ್ತೆ. ಆ ನಂತರದ ದಿನಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಾಣಿ ವಿಲಾಸ ಸಾಗರವನ್ನು ಕಟ್ಟಿದಾಗ ಸಹ ಅವರ ಕಟ್ಟಲಿಕ್ಕೆ ಬೇಡ್ಕೊಂಡಿದ್ದಂತಹ ದೇವಿನೇ ಈ ಮಾರಿಕಾಂಬೆ. ಈ ಮಾರಿಕಾಂಬೆಯನ್ನು ಬೇಡಿಕೊಂಡ ಎಷ್ಟೋ ಕಷ್ಟಗಳು ಬಂತು ಕಟ್ಟುವಾಗ. ಅದನ್ನೆಲ್ಲ ಪರಿಹರಿಸಿ ನಿಗ್ರಹಿಸಿ ಅರಸರಿಗೆ ಒಂದು ಧೈರ್ಯವನ್ನು ಕೊಟ್ಕೊಂಡು, ನಾನಿದ್ದೀನಿ ನೀವು ನಡೆಸಿ ಅಂತ ಹೇಳಿ ಕಷ್ಟಗಳನ್ನು ಪರಿಹರಿಸಿ ಮಾರಿಕಣಿವೆ ಕಟ್ಟಲಿಕ್ಕೆ ಸಹ ಒಂದು ಶಕ್ತಿಯಾಗಿ ನಿಂತವಳು ಈ ದೇವತೆ. ಹಾಗಾಗಿ ಆ ಕಣಿವೆ ನಿಂತಿರೋದೇ ಈ ಮಾರಿಕಾಂಬೆಯ ಶಕ್ತಿಯಿಂದ ಅಂತ ಹೇಳಿ ಇವತ್ತಿಗೂ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಅಲ್ಲಿನ ಸುತ್ತಮುತ್ತ ನೂರಾರು ಜನರು ಸಹ ಅಲ್ಲಿನ ಸುತ್ತಮುತ್ತ ನೂರಾರು ಊರಿನ ಜನರು ಸಹ ಈ ದೇವಿಯ ಅಪ್ಪಣೆ ಪಡೆದೇ ಯಾವ ಕೆಲಸವೂ ಮಾಡಲ್ಲ. ರೀಸೆಂಟಾಗಿ ನಮ್ಮ ರಿಲೇಷನ್ನೇ ಒಬ್ಬರು ಅಲ್ಲಿ ಹರಕೆ ಹೊತ್ತಿದ್ರು, ಶಿವಮೊಗ್ಗದಿಂದ ಅಲ್ಲಿ ಹರಕೆ ಹೊತ್ತಿದ್ರು. ನಮ್ಮನ್ನೆಲ್ಲ ಕರೆದ್ರು. ಏನಕ್ಕೆ ಅಂತ ಕೇಳಿದಾಗ, ಅವರ ಮಗನಿಗೆ ಅಂದರೆ ಅವರ ಸೊಸೆಗೆ ಮಕ್ಕಳಾಗಿರಲಿಲ್ಲ ತುಂಬ ವರ್ಷಗಳ ನಂತರ. ಈ ದೇವಿಯಲ್ಲಿ ಬೇಡ್ಕೊಂಡು ಬಂದಮೇಲೆ 3 ಮಕ್ಕಳಾಗಿದೆ. ಮೊನ್ನೆ ರೀಸೆಂಟಾಗಿ ಹರಕೆ ತೀರಿಸಿದ್ರು.
ಅಲ್ಲಿ ಜನಗಳೆಲ್ಲ ಹೇಳೋದಷ್ಟೇ, ನಾವು ಈ ದೇವಿಯ ಅಪ್ಪಣೆ ಇಲ್ಲದೆ ಏನೂ ಮಾಡಲ್ಲ. ಪ್ರತಿಯೊಂದು ಸಹ ಬಂದ್ಬಿಟ್ಟು ದೇವಿಯಲ್ಲಿ ನಾವು ಅಪ್ಪಣೆ ಕೇಳ್ತೀವಿ. ತಾಯಿ ಬಲಭಾಗದಿಂದ ಹೂ ಪ್ರಸಾದ ಕೊಟ್ಟರು ಅಂದ್ರೆ ಆ ಕೆಲಸ ಪರ್ಫೆಕ್ಟ್ ಆಗತ್ತೆ ಅಂತ ಹೇಳಿ ನಾವು ಹೋದಾಗ್ಲೂ ಸಹ ತುಂಬಾ ಜನ ದೇವಿಯ ಹೂ ಪ್ರಸಾದ ಕೇಳಲಿಕ್ಕೆ ಬಂದು ಕಾಯ್ತಾ ಕೂತಿದ್ರು. ಮೈಸೂರಿನ ಅರಸು ವಂಶಸ್ಥರು, ಮದಕರಿ ನಾಯಕನ ವಂಶಸ್ಥರು ಈಗಲೂ ಸಹ ಈ ದೇವಿಯನ್ನ ನಡ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ಕೂತಿರುವಂತ ಜನ ಎಲ್ಲ ದೇವಿಯ ಹೂ ಪ್ರಸಾದ ಕೇಳಲಿಕ್ಕೆ, ಅವರವರ ಕಷ್ಟ ಕಾರ್ಪಣ್ಯಗಳು ನಡೆಸ್ಕೊಡ್ತೀಯ ತಾಯಿ ಅಂತೇಳಿ ಹೂ ಪ್ರಸಾದ ಕೇಳಲಿಕ್ಕೆ ಬಂದು ಕುಳ್ತಿರೋದು. ಪ್ರತಿಯೊಂದು ಕಷ್ಟ ಕಾರ್ಪಣ್ಯ, ಮನೆ ಕಟ್ಲಿಕ್ಕಿರ್ಬೋದು, ಬಾವಿ ತೆಗಿಲಿಕ್ಕಿರ್ಬೋದು, ವ್ಯಾಜ್ಯಗಳಿರ್ಬೋದು, ಮಕ್ಕಳಿಲ್ದವ್ರು ಇರ್ಬೋದು, ಪ್ರತಿಯೊಂದಕ್ಕೂ ಈ ತಾಯಿಯ ಬೇಡಿಕೆ ಇಲ್ಲದೆ ಏನೂ ನಡೆಸಲ್ಲ. ಹಿಂದೆ ಮತ್ತು ಈಗಲೂ ಸಹನು ಮೈಸೂರು ಅರಸರ ವಂಶಸ್ಥರು ಮತ್ತು ಮದಕರಿ ನಾಯಕರ ವಂಶಸ್ಥರು ಈ ತಾಯಿಯ ಅಪ್ಪಣೆ ಇಲ್ಲದೆ ಏನೂ ನಡೆಸಲ್ಲ. ಫ್ರೆಂಡ್ಸ್, ಇನ್ನೊಂದು ಹೇಳ್ತೀನಿ, ಇದು ತೊಟ್ಟಿಲು ಅಂತ ಹೇಳಿ. ಇಲ್ಲಿ ತಲೆಬುರುಡೆಗಳಿದೆಯಲ್ಲ, ಅದು ಏನು ಅಂತ ಕೇಳಿದ್ಕೆ ಅಂದರೆ ಮದಕರಿ ನಾಯಕನ ಕಾಲದಲ್ಲಿ ಈ ದೇವಿ ರಾಕ್ಷಸರನ್ನ ಕೊಂದಂಥ ತಲೆಗಳು ಹಾಗೆ ಅಲ್ಲಿ ಕಲ್ಲಾಗಿದೆ ಅಂತ ಹೇಳಿದ್ರು. ಮತ್ತು ಈ ತೊಟ್ಟಿಲು ಇದೆಯಲ್ಲ ಸ್ನೇಹಿತರೆ, ಇದು ಮಕ್ಕಳಿಲ್ಲದ ದಂಪತಿಗಳು ಬಂದ್ಬಿಟ್ಟು ಆ ತೊಟ್ಟಿಲನ್ನು ತೂಗಿದರೆ ಮಕ್ಕಳಾಗುತ್ತೆ, ಖಂಡಿತವಾಗಿ ಮಕ್ಕಳಾಗುತ್ತೆ ಅನ್ನುವ ಒಂದು ನಂಬಿಕೆ ಇದೆ ಫ್ರೆಂಡ್ಸ್. ಹಾಗಾಗಿ ಎಷ್ಟೋ ದಂಪತಿಗಳು ಬಂದು ತಾಯಿಯಲ್ಲಿ ಹರಕೆ ಇಟ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಈ ತೊಟ್ಟಿಲನ್ನು ತೂಗಿ ಹೋಗ್ತಾರೆ. ಫ್ರೆಂಡ್ಸ್, ಇದು ಭೂತಪ್ಪ ಅಂತ ಹೇಳಿ ಅಲ್ಲೇ ದೇವರಿದ್ದೆ. ನೋಡಿದ್ರ ಫ್ರೆಂಡ್ಸ್, ಇಂಥ ದೊಡ್ಡದಾದ ಕಣಿವೆನೆ ಕಾಪಾಡಿ ರಕ್ಷಿಸುತ್ತಿರುವ ತಾಯಿ ನಮ್ಮಂಥ ಹುಲು ಮಾನವರ ಬೇಡಿಕೆಗಳನ್ನು ಈಡೇರಿಸ್ತಾ ಇರ್ತಾಳ. ಇದಕ್ಕೆ ವಾಣಿ ವಿಲಾಸ ಸಾಗರ ಅಂತ ಹೆಸರಿಟ್ಟರೂ ಸಹ ಮಾರಿಕಾಂಬೆಯ ಕೃಪೆಯಿಂದ ಅಲ್ಲಿರೋದ್ರಿಂದ ಅದಕ್ಕೆ ಮಾರಿ ಕಣಿವೆ ಅಂತ ಹೇಳಿ ಕರೀತಾರೆ. ಇಂತಹ ಮಾರಿಕಾಂಬೆಯ ದರ್ಶನ ಖಂಡಿತ ನೀವೆಲ್ಲರೂ ಮಾಡಬೇಕು. ಅವಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.